ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡುತ್ತಿದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಯುವ ನಿಧಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಡಿಸೆಂಬರ್ ಅಮೌಂಟ್ ಯಾವಾಗ ಬರುತ್ತೆ, ಲೇಟೆಸ್ಟ್ ಅಪ್ಡೇಟ್ ಕೂಡ ಏನು, ಇಲಾಖೆ ಅಪ್ಡೇಟ್, ಸೆಲ್ಫ್ ಡಿಕ್ಲರೇಷನ್ ಎರರ್ ಕೂಡ ಆಗ್ತಾ ಇದೆ. ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ. ಎಲ್ಲ ಕೇಳ್ತಿರೋದು ಡಿಸೆಂಬರ್ ಹಣ ಯಾವಾಗ ಯಾವಾಗ ಅಂತ. ಟಿಲ್ ನಿಮಗೆ ನವೆಂಬರ್ ವರೆಗೂ ಕೂಡ ಕ್ಲಿಯರ್ ಕೂಡ ಮಾಡಿದ್ದಾರೆ. ನೀವು ನಿಮ್ಮ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಳ್ಳಿ. ಇನ್ನ ಕ್ಲಿಯರ್ ಮಾಡಿ ನಿಮಗೆ ಅರೌಂಡ್ ಡಿಸೆಂಬರ್ ಎಂಡ್ಗೆ ನಿಮಗೆ ಅಮೌಂಟ್ ನ ಕ್ಲಿಯರ್ ಕೂಡ ಮಾಡಿದ್ರು, ಎಲ್ಲ ಪೆಂಡಿಂಗ್ ಇರೋ ಅಮೌಂಟ್ ನ. ಬಟ್ ಈಗ ಡಿಸೆಂಬರ್ ಎಂಡ್ಗೆ ಕ್ಲಿಯರ್ ಕೂಡ ಮಾಡಿದ್ರು. ನಿಮಗೆ ಕ್ಲಿಯರ್ ಮಾಡಿದ್ದು ಟಿಲ್ ನವೆಂಬರ್ ಹಣ ಆಯ್ತಾ. ಡಿಸೆಂಬರ್ ಹಣ ಒಂದು ಪೆಂಡಿಂಗ್ ಇದೆ ಅಂಡ್ ಜನವರಿನ ಇನ್ಕ್ಲೂಡ್ ಮಾಡಿದ್ರೆ ಜನವರಿ ಪೆಂಡಿಂಗ್ ಇದೆ. ಬಟ್ ಸರ್ಕಾರ ಆ ತಿಂಗಳು ಹಣ ಬಂದ್ಬಿಟ್ಟು ಆ ತಿಂಗಳು ಹಾಕಲ್ಲ. ನಿಮಗೆ ಗೊತ್ತಿರೋ ಹಾಗೆ ಡಿಸೆಂಬರ್ ಜನವರಿ ಹಾಕ್ತಾರೆ, ಜನವರಿ ಫೆಬ್ರವರಿ ಹಾಕ್ತಾರೆ. ಅಂಡ್ ಅಲ್ಲಿ ಡಿಸೆಂಬರ್ ಹಣ ನಾವು ಬಂದ್ಬಿಟ್ಟು ನಾವು ಜನವರಿ ತಿಂಗಳಲ್ಲಿ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡ್ತಾ ಇದೀವಿ. ಬಟ್ ಜನವರಿ 17 ಆಗ್ತಾ ಬಂತು. ಪ್ಲಸ್ ಸ್ಟೇಟಸ್ ಕೂಡ ತೋರಿಸ್ತಾ ಇಲ್ಲ, ನಮ್ಮ ಸ್ಟೇಟಸ್ ಕೂಡ ತೋರಿಸ್ತಾ ಇಲ್ಲ. ಸ್ಟೇಟಸ್ ತೋರಿಸ್ತಾ ಇಲ್ಲ ಅಂತ ಹೇಳಿದ್ರೆ ನಮಗೆ ಗೊತ್ತಾಗುತ್ತೆ ಅಲ್ಲಿ ಹಣ ಡಿಲೇ ಆಗುತ್ತೆ ಅಂತ. ನಾವು ಈ ಮಂತ್ ಎಂಡ್ ಒಳಗಡೆ ಎಕ್ಸ್ಪೆಕ್ಟ್ ಕೂಡ ಮಾಡಿದ್ದೀವಿ. ಬಟ್ ಈ ಮಂತ್ ಎಂಡ್ ಒಳಗಡೆ ಸಾಧ್ಯತೆ ಕೂಡ ಇದೆ. ಬಹುಶಃ ಸದ್ಯದ ಮಾಹಿತಿ ಪ್ರಕಾರ ದಿಸ್ ಮಂತ್ ಎಂಡ್ ಒಳಗಡೆ ಬರ್ಬೋದು. ಇಲ್ಲ ಅಂದ್ರೆ ನಿಮಗೆ ನೆಕ್ಸ್ಟ್ ಮಂತ್ ಹೋಗುತ್ತೆ. ನೀವು ಗೊಂದಲ ಮಾಡ್ಕೋಬಿಡಿ. ಲೈಕ್ ನಿಮ್ಮ ಸ್ಟೇಟಸ್ ತೋರಿಸ್ತಾ ಇಲ್ಲ, ಅದು ನಂತರ ತೋರಿಸುತ್ತೆ. ಅಂಡ್ ಸೆಲ್ಫ್ ಡಿಕ್ಲರೇಷನ್ ಮಾಡಿಲ್ಲ ಅಂದ್ರೆ ಕಡ್ಡಾಯವಾಗಿ ಮಾಡಿ. ಲಾಸ್ಟ್ ಮಂತ್ ನಿಮಗೆ ಯಾರು ಹೊಸದಾಗಿ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿದ್ದೀರಾ, ಹೊಸ ಬದಲಾವಣೆ ತಂದಿದ್ದಾರಲ್ಲ, ಅದನ್ನು ಮಾಡಿದ್ದೀರಾ ಅಂತವರು ಈಗ ಜಾಸ್ತಿ ಏನೋ ಆಪ್ಷನ್ಸ್ ಕೂಡ ಇಲ್ಲ. ಸಿಂಪಲ್ ಆಗಿ ಅವರು ಸೆಲ್ಫ್ ಡಿಕ್ಲರೇಷನ್ ಕೂಡ ಹಾಕ್ಬಹುದು. ಬಟ್ ಲಾಸ್ಟ್ ಟೈಮ್ ಏನು ಮಾಡಿದ್ರು ಅಂದ್ರೆ ಸಾಕಷ್ಟು ಜನ ಅಭ್ಯರ್ಥಿಗಳು ಮುಂಚೆನೆ ಓಲ್ಡ್ ಫಾರ್ಮೆಟ್ ಅಲ್ಲೇ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿದ್ರು ಅಂತವರು ಈ ಬಾರಿ ನ್ಯೂ ಫಾರ್ಮೆಟ್ ಅಲ್ಲಿ ಕೂಡ ಮಾಡಬೇಕಾಗುತ್ತಂತೆ. ಮಾಡಬೇಕು. ಲೈಕ್ ನಿಮ್ದು UG ಪೇಜ್ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ, ಆಧಾರ್ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ, ಈ ರೀತಿ ಸಮಸ್ಯೆ ಕೂಡ ಆಗ್ತಾ ಇದೆ. ಸಾಕಷ್ಟು ಅಭ್ಯರ್ಥಿಗಳಿಗೆ ಆಧಾರ್ ಡೀಟೇಲ್ಸ್, UG ಡೀಟೇಲ್ಸ್ ಎಲ್ಲ ಫೆಚ್ ಆಗ್ತಾ ಇಲ್ಲ ಅಂತವರು ದಯವಿಟ್ಟು ನಂತರ ಟ್ರೈ ಮಾಡಿ. PC ಟ್ರೈ ಮಾಡಿ ಆದಷ್ಟು ಬೇಗ 25th ಒಳಗಡೆ ಮಾಡಿ. ಲೈಕ್ ನಿಮಗೆ ಮಾಡಿಲ್ಲ ಅಂದ್ರೆ ನಿಮಗೆ ಅಮೌಂಟ್ ಬರೋದಿಲ್ಲ. ಅದು ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಇಲಾಖೆಯವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಸಾಕಷ್ಟು ಅಭ್ಯರ್ಥಿಗಳು ಕೂಡ ಮಾಡಿದ್ದಾರೆ, ಇನ್ನು ಕೂಡ ಮಾಡಿಲ್ಲ. ಲೈಕ್ ಟ್ರೈ ಮಾಡಿ ನೀವು ಕೊನೆವರೆಗೂ. ಸೆಲ್ಫ್ ಡಿಕ್ಲರೇಷನ್ ಕೂಡ ಆಗುತ್ತೆ. ಅದು ಒಂದು ವೆರಿ ವೆರಿ ಇಂಪಾರ್ಟೆಂಟ್. ಡಿಸೆಂಬರ್ ತಿಂಗಳ ಹಣ ಬಂದ್ಬಿಟ್ಟು ಈ ತಿಂಗಳು ಎಂಡ್ ಒಳಗಡೆ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಬಟ್ ನಿಮಗೆ ಲೇಟ್ ಆದ್ರೂ ಕೂಡ ನೆಕ್ಸ್ಟ್ ಮಂತ್ ಹೋದ್ರೂ ಕೂಡ ನಿಮಗೆ ಲೈಕ್ ನಿಮಗೆ ಗೊತ್ತಿರೋ ಹಾಗೆ ಲಾಸ್ಟ್ ಮಂತ್ ನಿಮಗೆ 2 ಕಂತಿನ ಹಣ ಬಂದ್ಬಿಟ್ಟು ಹಾಕಿದ್ರು. ಅದೇ ರೀತಿ ನಿಮಗೆ 2 ಕಂತಿನ ಹಣ ಹಾಕ್ತಾರೆ. ಹಣದ ಬಗ್ಗೆ ಗೊಂದಲ ಪಡಬೇಡಿ. ಎಕ್ಸ್ಪೆಕ್ಟೆಡ್ ಡೇಟ್ ಅಷ್ಟೇ ನಾವು ಮಾಹಿತಿ ಕೊಟ್ಟಿದ್ದೀವಿ. ನಿಮಗೆ ಡಿಲೇ ಆಗ್ತಾ ಬಂದ್ರೆ ನಿಮಗೆ ಆಸ್ ಯೂಶುವಲ್ ಈ ಹಿಂದೆ ಹಾಕಿರೋ ತರ ನಿಮಗೆ ಲೈಕ್ ಒಂದು ಕಂತು ಲೇಟ್ ಆದ್ರೆ ಅದನ್ನು ಕೂಡ ಸೇರಿಸಿ ನಿಮಗೆ ಹಾಕ್ತಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.